ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಧೇಯದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ಹಲ್ಲೆಲೂಯಾ. ಈಗಲೇ ಅದೇ ವಾಕ್ಯ ಓದಿದ ಮತ್ತೆ ಪದೇ ಪದೇ ದೇವರು ಆ ವಾಕ್ಯ ಓದಿ ವಿಡಿಯೋ ಮಾಡುವಂತೆ ದೇವರು ಆ ವಾಕ್ಯ ನನಗೆ ಕೊಟ್ಟಿದ್ದನು. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ತಂದೆ ಪ್ರಧಾನನು ಇನ್ನೂ ಘಟ್ಟ ಇಳಿದು ಹೋಗೋದಕ್ಕೆ ಮುಂಚೆನೇ ಅಲ್ಲಿನ ಆಳುಗಳನ್ನು ಹಿಂತಿರುಗಿ ಬರುತ್ತಾ ಇದ್ದಾರೆ. ಏಕೆ ಬರುತ್ತಾ ಇದ್ದಾರೆ ಅಂದರೆ, ಅವನ ತಂದೆಗೆ ನಿನ್ನ ಮಗನು ಗುಣವಾಗಿದನೆಂಬುದಾಗಿ ತಿಳಿಸೋದಕ್ಕಾಗಿ ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ ನೋಡಿಕೊಳ್ಳೋಣ. ಈ ರೋಗ ಇರುವ ಪ್ರತಿಯೊಬ್ಬರು ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಈ ವಾಕ್ಯವನ್ನು ಇಟ್ಟು ಅರ್ಕೆ ಮಾಡಬೇಕು. ರೋಗದಲ್ಲಿರುವವರಾಗಲಿ ಸಮಸ್ಯೆದಲ್ಲಿರುವವರಾಗಲಿ ಪ್ರತಿಯೊಬ್ಬರು ಅರ್ಕೆ ಮಾಡಬೇಕು. ಪರಿಶುದ್ಧ ಆತ್ಮನೇ ಆ ಪ್ರಧಾನನಿಗೆ ಮಧ್ಯದಲ್ಲಿ ಮಾಡಿರುವ ಅದ್ಭುತ ಕಾರ್ಯಗಳನ್ನು ನನ್ನ ಮಧ್ಯದಲ್ಲಿ ನೀನು ಮಾಡುವುದಕ್ಕಾಗಿ ಸರ್ವಶಕ್ತನೆಂದು ನಾವು ನಂಬಬೇಕು. ಹಲ್ಲೆಲೂಯಾ. ನಂಬಿದಾಗ ದೇವರ ಮಹಿಮೆ ನಾವು ನೋಡುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ನಂಬಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ಆ ವಾಕ್ಯ ನೋಡಿಕೊಳ್ಳೋಣ ಬನ್ನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 51ನೇ ವಚನದಿಂದ ಕೆಲವು ವಚನ ಓದಿಕೊಳ್ಳೋಣ. ಹಲ್ಲೆಲೂಯಾ. ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಯೇಸು ಉತ್ತರ ಕೊಟ್ಟಿರೋದು ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟಿರೋದು. ಹಲ್ಲೆಲೂಯಾ. ಆ ಗ್ರಾಸನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಅವನೇನು ಮಾಡಿದನು ಗೊತ್ತಾ? ಯೇಸು ತನ್ನ ಹೇಳಿದ ಮಾತನ್ನು ನಂಬಿದನು. ಇಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ತನ್ನ ಹೇಳಿದ ಮಾತನ್ನು ನಂಬಿ ಆತನು ಹೊರಟು ಹೋದನು. ಹಲ್ಲೆಲೂಯಾ. ಹೇಳಿದ ಮಾತನ್ನು ನಂಬಿ ಹೋದನು. ಅವನು ಇನ್ನೂ ಘಟ್ಟ ಇಳಿದ ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನ ಎದುರಿಗೆ ಬಂದು ನಿನ್ನ ಮಗನು ಬದುಕಿಕೊಂಡನು ಅಂದರು. ನಿನ್ನ ಮಗನು ಬದುಕಿಕೊಂಡನು ಅಂದರು. ಎಷ್ಟು ಗಂಟೆಗೆ ಅವನಿಗೆ ರೋಗ ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರನ್ನು ಏನು ಕೇಳಿದನು ಗೊತ್ತಾ? ಎಷ್ಟು ಗಂಟೆಗೆ ರೋಗವಾಸಿಯಾಯಿತು ಎಂಬುದಾಗಿ ಕೇಳಿದನು. ಹಲ್ಲೆಲೂಯಾ. ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟು ಹೋಯಿತು ಅಂದರು. ಹಲ್ಲೆಲೂಯಾ. ಅವನನ್ನು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರವು ಬಿಟ್ಟು ಹೋಯಿತು ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆ ಎಂದು ಯೇಸು ತನಗೆ ಹೇಳಿದ ತಾಸಿನಲ್ಲೇ ಅದು ಆಯಿತೆಂದು ತಂದೆ ತಿಳಿದುಕೊಂಡಿದ್ದರಿಂದ ಅವನು ಅವನ ಮನೆಯವರು ಎಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ 2ನೇ ಸೂಚಕಾರ್ಯಗಳನ್ನು ಮಾಡಿದನು. ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ 2ನೇ ಸೂಚಕಾರ್ಯಗಳನ್ನು ಯೇಸು ಮಾಡಿದರು. ಹಲ್ಲೆಲೂಯಾ. ಯಾವಾಗ ಜ್ವರ ಹೊಂಟೋಯ್ತಂತ ಆ ಯೇಸು ಹೇಳಿದ ಕೂಡಲೇ ಜ್ವರ ಹೊಂಟೋಯ್ತು. ಆ ಯೇಸು ಆಳುಗಳಿಗೆ ಕೇಳ್ತಾ ಇದ್ದಾನೆ, ಈ ಜ್ವರ ಯಾವಾಗ ವಾಸಿ ಆಯಿತು, ಎಷ್ಟು ಗಂಟೆಗೆ ವಾಸಿ ಆಯಿತು ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಹೇಳಿದು ಯಾವಾಗ ಗೊತ್ತಾ? ನಿನ್ನೆ ಮಧ್ಯಾಹ್ನ 1 ಗಂಟೆಗೆ. ಹಲ್ಲೆಲೂಯಾ. ಇವನನ್ನು ಸಹ ಜ್ವರ ಬಿಟ್ಟು ಹೋಗಿರೋದು ಯಾವಾಗ ಗೊತ್ತಾ? ಯೇಸು ಸ್ವಾಮಿ ಹೇಳಿದ ತಾಸಿನಲ್ಲಿ ಇವನಿಗೆ ಜ್ವರ ಬಿಟ್ಟು ಹೋಗಿತ್ತು. ಪ್ರೈಸ್ ದ ಲಾರ್ಡ್. ಯೇಸು ಹೇಳಿದ ಮೇಲೆ ಅದನ್ನು ನಿನ್ನಿಂದ ಬಿಟ್ಟು ಹೋಗುತ್ತದೆ. ದುಷ್ಟ ಆತ್ಮ ಬಿಟ್ಟು ಹೋಗುತ್ತದೆ. ಮಾಟ ಮಂತ್ರದ ಶಕ್ತಿಗಳು ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯಾ. ರೋಗವು ವಾಸಿಯಾಗುತ್ತವೆ. ಹಲ್ಲೆಲೂಯಾ. ಯೇಸು ಹೇಳಿದ ಮೇಲೆ ತಡವಾಗೋದಿಲ್ಲ. ಯೇಸು ಒಂದು ಮಾತು ಹೇಳಿದರೆ ಆ ರೋಗ ವಾಸಿಯಾಗುತ್ತದೆ. ಅದೇ ಗಳಿಗೆಯಲ್ಲಿ ವಾಸಿಯಾಗುತ್ತದೆ. ಪ್ರೈಸ್ ದ ಲಾರ್ಡ್.
ಪ್ರೈಸ್ ದ ಲಾರ್ಡ್. ರೋಗ ಒಂದು ವೇಳೆ ವಾಸಿ ಆಗಲಿಲ್ಲ ಅಂದರೆ ನೀನು ತಿಳಿದುಕೊಳ್ಳಬೇಕು, ಅದರಲ್ಲಿ ದೇವರದೇನು ತಪ್ಪಿಲ್ಲ, ಅದರಲ್ಲಿ ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಶುದ್ಧ ಮಾಡು ದೇವರೇ ಎಂದು ಕೇಳಿಕೊಳ್ಳಬೇಕು. ನನ್ನ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ದೇವರೇ ಎಂದು ಕೇಳಿಕೊಳ್ಳಬೇಕು. ನನ್ನ ನಂಬಿಕೆ ಹೆಚ್ಚಿಸು ಎಂಬುದಾಗಿ ಕೇಳಿಕೊಳ್ಳಬೇಕು. ಇನ್ನು ಹೆಚ್ಚಾಗಿ ನಾನು ನಿನ್ನನ್ನು ತಿಳಿದುಕೊಳ್ಳಬೇಕೆಂದು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ರೋಗ ವಾಸಿ ಮಾಡುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ನೀನು ಬೇಡಿಕೊಂಡಾಗಲೇ ರೋಗ ವಾಸಿ ಮಾಡುವುದಕ್ಕಾಗಿ ದೇವರು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಯಾವ ಗಳಿಗೆಯಲ್ಲಿ ನೀನು ಆತನನ್ನು ಬೇಡಿಕೊಳ್ಳುತ್ತೀಯೋ ಅದೇ ಗಳಿಗೆಯಲ್ಲಿ ದೇವರು ನಿನಗೆ ಬಿಡುಗಡೆ ಮಾಡುತ್ತಾನೆ. ಅದೇ ಗಳಿಗೆಯಲ್ಲಿ ದೇವರು ನಿನಗೆ ಸ್ವಸ್ಥಪಡಿಸುತ್ತಾನೆ. ಅದೇ ಗಳಿಗೆಯಲ್ಲಿ ದೇವರು ನಿನಗೆ ಎಲ್ಲವನ್ನು ಒದಗಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಅದರಲ್ಲಿ ಏನಾದರೂ ಏನಾದರೂ ಅದು ತಡವಾಗಿದ್ದರೂ ಪರೀಕ್ಷೆ ಮಾಡಿಕೋ. ಪರಿಶುದ್ಧ ಆತ್ಮನೇ, ನನ್ನ ನಂಬಿಕೆ ಕಡಿಮೆ ಆಗಿದ್ದರೂ ಹೆಚ್ಚಿಸು ಸ್ವಾಮಿ, ನೀ ನನಗೆ ಸಹಾಯ ಮಾಡು, ನಿನ್ನ ಮೇಲೆ ಇನ್ನೂ ಹೆಚ್ಚಾಗಿ ನನ್ನ ನಂಬಿಕೆ ಇಡುವಂತೆ ಕೃಪೆ ಕೊಡು ಎಂದು ನೀನು ಬೇಡಿಕೊಳ್ಳಬೇಕು. ನೀನು ಬೇಡಿಕೊಳ್ಳುವಾಗಲೇ ದೇವರು ನಿನಗೆ ಪರಿಶುದ್ಧ ಆತ್ಮನು ನಿನಗೆ ಸಹಾಯ ಮಾಡುತ್ತಾನೆ. ತಂದೆ ಹೇಳಿದ ಗಳಿಗೆಯಲ್ಲೇ ಅದನ್ನು ಗುಣವಾಗುತ್ತದೆ. ಅದು ಬಿಟ್ಟು ಹೋಗದೆ ಇದ್ದರೆ ನೀನು ಎಡಬಿಡದೆ ದೇವರಲ್ಲಿ ಪ್ರಾರ್ಥನೆ ಮಾಡು. ಈ ಪ್ರಧಾನಿಯನ್ನು ಸಹ ಹಾಗೆ ಮಾಡಿದನು. ಆ ಪ್ರಧಾನಿ ಯೇಸು ಕ್ರಿಸ್ತನಲ್ಲಿ ನಿಂತು ಅನೇಕರಿಗೆ ಸುವಾರ್ತೆ ಸಾರುವಾಗಲೂ ಸಹ, ಪ್ರಧಾನಿ ನೀನು ಬರುವುದಾದರೆ ನನ್ನ ಮಗನಿಗೆ ಗುಣವಾಗುತ್ತದೆ, ನನ್ನ ಮಗನು ಸಾಯುವ ಹಾಗಿದ್ದಾನೆ ಎಂದು ಹೇಳಿದರು. ಹಲ್ಲೆಲೂಯಾ. ನೀನು ಭಯಪಡಬೇಡ, ನಿನಗೆ ದೇವರು ಸಹಾಯ ಮಾಡುತ್ತಾನೆ. ನಿನ್ನೆ ಒಂದು ದೇವರು ವಾಕ್ಯದ ಮುಖಾಂತರ ಮಾತಾಡಿರುವುದು ನಿನಗೆ ವಿಶೇಷವಾದ ಸಹಾಯಕನು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆಂಬುದಾಗಿ ದೇವರು ಹೇಳುತ್ತಾರೆ. ಪ್ರೈಸ್ ದ ಲಾರ್ಡ್. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಭಯಪಡಬೇಡಿರಿ. ಹೆಚ್ಚಾಗಿ ಯೇಸುವಿನಲ್ಲಿ ನಂಬಿಕೆ ಇಡಿರಿ. ಯೇಸುವಿನ ವಾಕ್ಯಗಳನ್ನು ಓದಿರಿ. ಅದನ್ನು ಹಗಲಿರಲು ನೀವು ಧ್ಯಾನ ಮಾಡಿರಿ. ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡುತ್ತಾರೆ. ದೇವರು ನಿಮ್ಮನ್ನು ಉನ್ನತ ಪ್ರದೇಶದಲ್ಲಿಡುತ್ತಾರೆ. ನೀವು ಭಯಪಡಬೇಡಿರಿ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಈ ರೋಗಿ ಕೇಳಿದ, ಅವನ ತಂದೆ ಕೇಳಿದ ಗಳಿಗೆಯಲ್ಲಿ ಆತನನ್ನು ಗುಣಪಡಿಸಿದರು. ನಿನ್ನನ್ನು ಸಹ ಗುಣಪಡಿಸುತ್ತಾರೆ. ನೀನು ಯಾವ IC ವಾರ್ಡಲ್ಲಿದ್ದರೂ ಸಹ ದೇವರು ನಿನ್ನ ಸಂಗಡಿದ್ದಾರೆ. ದೇವರು ನಿನ್ನ ಜೊತೆ ಇದ್ದಾರೆ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಯಾವತ್ತು ಭಯಪಡಬೇಡ, ಯಾವತ್ತು ಭಯಪಡಬೇಡ. ನೀನು ಒಂಟಿಗನಲ್ಲ, ನೀನು ಒಂಟಿ ಇದ್ದೇನೆಂದು ಯಾವತ್ತು ಭಯಪಡಬೇಡ. ಕರ್ತನು ನಿನ್ನ ಸಂಗಡಿದಾನೆ. ಯೇಸು ನಿನ್ನ ಸಂಗಡಿದಾನೆ. ಯೇಸು ನಿನ್ನ ಜೊತೆಗಾರನಾಗಿದ್ದಾನೆ. ಯೇಸು ಹೇಳಿದ್ದಾರೆ, ಯೇಸುವಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು ಎಂದು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯ ನೆರವೇರಬೇಕಾದರೆ ನೀನು ಆ ವಾಕ್ಯವನ್ನು ಇಟ್ಟು ನೀನು ಅರ್ಕೆ ಮಾಡು. ನಿನ್ನ ಹೃದಯದಿಂದ ನಂಬು. ನಿನ್ನ ಹೃದಯದಿಂದ ನಂಬಿದರೆ ದೇವರು ನಿನ್ನನ್ನು ಕೈದು ಕಾಪಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ನೀನು ಸಾಲದಲ್ಲಿರ್ಬೋದು, ನೀನು ಇಕ್ಕಟ್ಟಲ್ಲಿರ್ಬೋದು, ಸಮಸ್ಯೆದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಅವೆಲ್ಲಗಳಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಸಾಲದ ಸಮಸ್ಯೆಗಳನ್ನಾಗಲಿ, ಮಾಟ ಮಂತ್ರಗಳನ್ನಾಗಲಿ, ಸೈತಾನದ ಕ್ರಿಯೆಗಳನ್ನಾಗಲಿ, ಇವೆಲ್ಲದರಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ರೋಗದಿಂದ ಯೇಸು ಬಿಡಿಸುತ್ತಾರೆ. ಯೇಸು ಒಂದೇ ಮಾತು ಹೇಳಿರುವುದು. ಏನು ಹೇಳಿರುವುದು ಗೊತ್ತಾ? ನಿನ್ನ ಮಗನನ್ನು ಬದುಕುತ್ತಾನೆ, ಹೋಗು ಎಂದು ಹೇಳಿರೋದು. ಪ್ರೈಸ್ ದ ಲಾರ್ಡ್. ಆ ಪ್ರಧಾನಿಗೆ ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಹೇಳಿರೋದು. ಅವನು ಅದನ್ನು ನಂಬಿ ಹೊರಟು ಹೋಗುತ್ತಾ ಇದ್ದಾನೆ ಎಂದು ಬೈಬಲ್ ಹೇಳುತ್ತಾ ಇದೆ. ನೀನು ನಂಬಬೇಕು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಪ್ರೈಸ್ ದ ಲಾರ್ಡ್. ನೀನು ನಂಬಿದರೆ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಿ. ಹಲ್ಲೆಲೂಯಾ. ನೀನು ನಂಬಬೇಕು. ನೀನು ನಂಬಿದರೆ ಆತನು ನಂಬಿ ಅಲ್ಲಿಂದ ಹೊರಟು ಹೋಗಿ ಅವನೇನು ಮಾಡಿದಾನೆ? ಮುಂದಿನ ವಚನ ನೋಡೋಣ. ಇಲ್ಲಿ ಕೊನೆ ವಚನ ಹೇಳ್ತಾನ, ಆತನನ್ನು ನಂಬಿದರು. ಹಲ್ಲೆಲೂಯಾ. ತಂದೆ ತಿಳಿದುಕೊಂಡಿದ್ದರಿಂದ ಅವನು
ಅವನ ಮನೆಯವರು ಎಲ್ಲರೂ ಆತನನ್ನು ನಂಬಿದರು. ಅವನು ಒಬ್ಬನೇ ಅಲ್ಲ, ಅವನ ಮನೆಯವರು ಎಲ್ಲರೂ ಯೇಸು ಕ್ರಿಸ್ತನನ್ನು ನಂಬಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯ. ಮನೆಯವರು ಎಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದು ಮೇಲೆ ಈ ಎರಡನೇ ಸೂಚಕ ಕಾರ್ಯಗಳನ್ನು, ಹಲ್ಲೆಲೂಯ, ಯೇಸು ನಿನ್ನ ಮನೆಗೆ ಬರುತ್ತಾ ಇದ್ದಾರೆ. ಯಾವ ರೀತಿ ಯೂದಾಯದಿಂದ ಗಲಿಲಾಯಕ್ಕೆ ಬಂದಿದರೋ ಯೇಸು ನಿನ್ನ ಮನೆಗೆ ಬರುತ್ತಾ ಇದ್ದಾರೆ. ಯೇಸು ನಿನ್ನ ಮನೆಯಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಯೇಸು ನಿನ್ನ ಮನೆಯಲ್ಲಿ ಇದುವರೆಗೂ ನಡೆಯದಂತ ಅದ್ಭುತ ಕಾರ್ಯಗಳನ್ನು ಇನ್ನು ಮೇಲೆ ಮಾಡುತ್ತಾರೆ. ಹಲ್ಲೆಲೂಯ. ಜನರು ಮಾತಾಡಿಕೊಂಡ್ರೆ ಭಯಪಡಬೇಡ. ಅವನೇನು ಸುವಾರ್ತೆ ಸಾರುತ್ತಾನೆ, ಅವನೇನು ಪ್ರಾರ್ಥನೆ ಮಾಡುತ್ತಾನೆ ಎಂದು ಹೇಳಿದರೆ ಭಯಪಡಬೇಡ. ನಿನಗಾಗಿ ಯೇಸು ಕಲ್ವೆರಿ ಶಿಲ್ವೆದ ಮೇಲೆ ಎಲ್ಲವನ್ನು ತ್ಯಾಗ ಮಾಡಿದನು. ನೀನು ಎಷ್ಟೇ ಕೆಳಗೆ ಬಿದ್ದರೂ ಸಹ ಎತ್ತುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ನೀನು ಎಷ್ಟೇ ಇಕ್ಕಟ್ಟಲ್ಲಿ ಸಮಸ್ಯೆಯಲ್ಲಿ ಮುಳುಗಿದರೂ ಸಹ ನಿನ್ನನ್ನು ಯೇಸು ಕೈ ಬಿಡುವವನಲ್ಲ, ನಿನ್ನನ್ನು ಯೇಸು ಮರ್ತು ಹೋಗುವವನಲ್ಲ. ನಿನ್ನನ್ನು ಪುನಃ ತೆಗೆದು ಯೇಸು ಶುದ್ಧ ಮಾಡುತ್ತಾನೆ. ಅವರ ಬಾಯಿ ಮುಚ್ಚುವಂತೆ ಯೇಸು ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ. ಹಾಗೆ ಮಾಡುವ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ಶಕ್ತಿ ದೊಡ್ಡದು. ಸೈತಾನದ ಶಕ್ತಿಗಿಂತಲೂ ಮನುಷ್ಯರ ಶಕ್ತಿಗಿಂತಲೂ ಯೇಸುವಿನ ಶಕ್ತಿ ದೊಡ್ಡದು. ಆ ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ನೀನು ಭಯಪಡಬೇಡ. ನೀನು ಬಿದ್ದರೂ ದೇವರು ಹೇಳುವುದಕ್ಕಾಗಿ ಕೃಪೆ ಕೊಡುತ್ತಾನೆ. ಆತನ ಸುಂದರವಾದ ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿಟ್ಟು ನೀನು ಅನೇಕರಿಗೆ ಸುವಾರ್ತೆ ಸಾರುವಂತೆ ದೇವರು ಮಾಡುತ್ತಾನೆ. ಹಾಗೆ ಮಾಡುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಅಲ್ಲಿ ರೋಗವಾಸಿಯಾಗಿದ ಮೇಲೆ ಅವನು ಒಬ್ಬನೆಲ್ಲ ಮನೆಯವರು ಎಲ್ಲರೂ ನಂಬಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೀವು ನಿಮ್ಮ ಮನೆಯವರು ಎಲ್ಲರೂ ದೇವರ ಮೇಲೆ ನಂಬಿಕೆ ಇಡಿರಿ, ಭರವಸೆ ಇಡಿರಿ. ದೇವರು ನಿಮಗೆ ಬಿಡುಗಡೆ ಮಾಡಲಿ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಎಲ್ಲರನ್ನು ವಂದಿಸುತ್ತೇನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್. ಆಮೇನ್.